ಮೊದಲ ಹಂತದ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಕೊನೆಗೂ ಫೈನಲ್ ಆಗಿದೆಯಂತೆ. ಸಚಿವರ ಪಟ್ಟಿ ಫೈನಲ್ ಮಾಡಿ ಬೆಂಗಳೂರಿನತ್ತ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ರಾತ್ರಿ 10 ಗಂಟೆಗೆ ಬೆಂಗಳೂರಿಗೆ ಬರಲಿರುವಂತ ಡಿಕೆ ಶಿವಕುಮಾರ್ ಕೆಲವೇ ಕ್ಷಣಗಳಲ್ಲಿ ದೆಹಲಿ ಏರ್ಪೋರ್ಟ್ನಿಂದ ಪ್ರಯಾಣ ಬೆಳೆಸಲಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ನಾಳೆ ಸಂಜೆ 4:05 ಸಿಎಂ ಜೊತೆ 10 ಸಚಿವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಡಿಕೆ ಶಿವಕುಮಾರ್ ನಾಳೆ 4:05 ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 10 ಸಚಿವರನ್ನ ಫೈನಲ್ ಮಾಡಿರುವಂತ ಕಾಂಗ್ರೆಸ್ ಹೈಕಮಾಂಡ್. ಗ್ಯಾರಂಟಿ ನ್ಯೂಸ್ಗೆ ಎಐಸಿಸಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಲಕ್ಷ್ಮಿ ಹೆಬ್ಬಾಳ್ಕರ್, ರೂಪಾ ಶಶಿಧರ್, ಕೃಷ್ಣ ಭೈರೇಗೌಡ, ಯುಟಿ ಖಾದರ್, ಯತೀಂದ್ರ ಸಿದ್ದರಾಮಯ್ಯ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ನಾಳೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಅಂತಿಮವಾಗಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಗಮನಿಸಬಹುದು. ನಾಳೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿರುವಂತಹ ಆ ಶಾಸಕರ ಹೆಸರನ್ನ ನೀವು ಗಮನಿಸ್ತಾ ಇದ್ದೀರಿ. ಡಿಕೆ ಸಂಪುಟದ ಫಸ್ಟ್ ಲಿಸ್ಟ್ ಕೂಡ ಈಗಾಗಲೇ ರೆಡಿ ಆಗಿದೆ. ಆ ಫಸ್ಟ್ ಲಿಸ್ಟ್ ನ ಹೆಸರುಗಳನ್ನ ಕೂಡ ನೀವು ಗಮನಿಸಬಹುದು. ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಜೊತೆಗೆ ಯುಟಿ ಖಾದರ್, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಮೊದಲ ಲಿಸ್ಟ್ ನಲ್ಲಿ ಇರುವವರ ಹೆಸರನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಯುಟಿ ಖಾದರ್, ಯತೀಂದ್ರ ಸಿದ್ದರಾಮಯ್ಯ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ ಇವರ ಹೆಸರು ಫಸ್ಟ್ ಲಿಸ್ಟ್ ನಲ್ಲಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರ್ಯಾರಿಗೆ ಯಾವ ಖಾತೆ ಎಲ್ಲಾ ವಿಚಾರಗಳು ಇವತ್ತು ಡಿಸ್ಕಷನ್ ಆಗಿವೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಯಾರಿಗೆ ಹಾಗಾದ್ರೆ ಜಾಕ್ಪಾಟ್. ಜೂನ್ 18 ಬಳಿಕ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಂತೆ. ಆದ್ರೆ ಯಾರಿಗೆ ಯಾವ ಸಚಿವ ಸ್ಥಾನ ಅಂತ ಇವತ್ತೇ ಫೈನಲ್ ಆಗಿದೆಯಂತೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಹಳೆಯ ಸಚಿವರಲ್ಲಿ ಕೆಲವರಿಗೆ ಹಳೆಯ ಖಾತೆ ಮುಂದುವರಿಯುತ್ತಂತೆ. ಸದ್ಯ ಮೊದಲ ಲಿಸ್ಟ್ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಹಾಗಾದ್ರೆ ಯಾರ್ಯಾರಿಗೆ ಯಾವ ಖಾತೆ? ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಯಾರ್ಯಾರಿಗೆ ಜಾಕ್ಪಾಟ್, ಯಾವ ಖಾತೆ ಅನ್ನೋದು ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಗೊತ್ತಾಗಿದೆ. ಜೂನ್ 18 ಬಳಿಕ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ. ಆದ್ರೆ ಯಾರ್ಯಾರಿಗೆ ಯಾವ ಸಚಿವ ಸ್ಥಾನ ಅಂತ ಇವತ್ತೇ ಫೈನಲ್ ಆಗೋಗಿದೆಯಂತೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರ್ಯಾರಿಗೆ ಯಾವ ಖಾತೆ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಚರ್ಚೆಯಾಗಿದೆಯಂತೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಹಾಗಾದ್ರೆ ಯಾರಿಗೆ ಜಾಕ್ಪಾಟ್? ಇವತ್ತು ಸಂಭವನೀಯವಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದ್ರ ಬಗ್ಗೆನೂ ಕೂಡ ಸಿಕ್ಕಿರುವಂತ ಡೀಟೇಲ್ಸ್ ನೀವು ಗ್ಯಾರಂಟಿ ನ್ಯೂಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಯಾರಿಗೆ ಯಾವ ಸಚಿವ ಸ್ಥಾನ ಅಂತಾನೂ ಕೂಡ ಇವತ್ತೇ ಚರ್ಚೆ ಆಗಿದೆಯಂತೆ. ಡಿಕೆ ಶಿವಕುಮಾರ್ ಅವರು ಎಲ್ಲಾ ಗೊಂದಲಗಳನ್ನ ಬಗೆಹರಿಸಿಕೊಂಡು ಬರಬೇಕು ಅಂತಾನೆ ದೆಹಲಿಗೆ ತೆರಳಿತು. ಹಾಗಾಗಿ ಸಚಿವ ಸಂಪುಟದಲ್ಲಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಯಾರು, ಮೊದಲ ಲಿಸ್ಟ್ ನಲ್ಲಿ ಎಷ್ಟು ಜನ, ಅವ್ರು ಯಾರು, ಜೊತೆಗೆ 2ನೇ ಲಿಸ್ಟ್ ನಲ್ಲಿ ಎಷ್ಟು ಜನ, ಜೂನ್ 18 ಬಳಿಕ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆದಾಗ ಯಾರಿಗೆ ಯಾವ ಖಾತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತೇ ಚರ್ಚೆಯಾಗಿದೆಯಂತೆ. ಹಾಗಾದ್ರೆ ಜಾಕ್ಪಾಟ್ ಯಾರಿಗೆ ಹೊಡೆಯುತ್ತೆ? ಸದ್ಯ ಸಂಭವನೀಯ ಖಾತೆಯ ಲಿಸ್ಟ್ ಅನ್ನು ನೀವಿಲ್ಲಿ ಗಮನಿಸಬಹುದು. ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಸಿಗುವಂತ ಸಾಧ್ಯತೆ ಇದೆ. ಕೃಷ್ಣ ಭೈರೇಗೌಡ ಅವರಿಗೆ ಕಂದಾಯ ಖಾತೆ, ಈಗಲೂ ಕೂಡ ಕಂದಾಯ ಖಾತೆಯನ್ನು ನಿರ್ವಹಿಸಿದ್ರು, ಮುಂದೆನೂ ಅದೇ ಖಾತೆ ಅನ್ನುವಂತ ಸಾಧ್ಯತೆ. ಇನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ
ಜಾರ್ಜ್ ಅವರಿಗೆ, ಕೆಜೆ ಜಾರ್ಜ್ಗೆ ಇಂಧನ ಖಾತೆ. ಮುಂಚೆನೂ ಕೂಡ ಇಂಧನ ಖಾತೆಯನ್ನೇ ನಿಭಾಯಿಸಿದ್ರು, ಮುಂದೆಯೂ ಕೂಡ ಅದೇ ಖಾತೆ ಅನ್ನುವಂತ ಸಂಭವನೀಯ. ಅವರ ಲಿಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಗರಾಭಿವೃದ್ಧಿ ಖಾತೆ ಸಿಗುವಂತ ಸಾಧ್ಯತೆ ಇದೆ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಮಾಜ ಕಲ್ಯಾಣ, ಲೋಕೋಪಯೋಗಿ ಖಾತೆಯನ್ನೇ ಅವರು ಈಗಲೂ ಕೂಡ ಅನುಭವಿಸಿದ್ರು, ಮುಂದೆನೂ ಅದೇ ಖಾತೆ ಅಂತ. ಇನ್ನು ಎಂಬಿ ಪಾಟೀಲ್ ಬೃಹತ್ ಕೈಗಾರಿಕೆ ಬೃಹತ್ ನೀರಾವರಿ ಖಾತೆ ಅಂತ. ರಾಮಲಿಂಗಾರೆಡ್ಡಿ ಬೆಂಗಳೂರು ಅಭಿವೃದ್ಧಿ, ಕೆಜೆ ಜಾರ್ಜ್ ಅವರಿಗೆ ಇಂಧನ ಖಾತೆ. ಇನ್ನು ಪರಮೇಶ್ವರ್ ಅವರಿಗೆ ಬೃಹತ್ ನೀರಾವರಿ ಅಥವಾ ಸಮಾಜ ಕಲ್ಯಾಣ ಖಾತೆ. ಇನ್ನು ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಸಚಿವರಾಗಿನೇ ಕಂಟಿನ್ಯೂ ಆಗುವಂತ ಸಾಧ್ಯತೆ, ಸಂಭವನೀಯ ಖಾತೆ ಲಿಸ್ಟ್ ಅನ್ನ ನೀವು ಗಮನಿಸಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಸಂಭವನೀಯ ಖಾತೆ ಜೊತೆಗೆ ಫಸ್ಟ್ ಲಿಸ್ಟ್ ಇದೆಲ್ಲವನ್ನೂ ಕೂಡ ಗ್ಯಾರಂಟಿ ನ್ಯೂಸ್ ನಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಇದೆಲ್ಲವೂ ಕೂಡ ಫೈನಲ್ ಆಗಿರೋದಾ, ಏನಾದ್ರೂ ಚೇಂಜಸ್ ಆಗಬಹುದಾ? ಸಂಭವನೀಯ ಖಾತೆ ಮತ್ತು ಫಸ್ಟ್ ಲಿಸ್ಟ್, ಎರಡನೇ ಲಿಸ್ಟ್ 18ರ ನಂತರ ಬರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ, ಇಲ್ಲಿವರೆಗೂ ಆಗಿರುವಂತಹ ಅಂತಿಮ ತೀರ್ಮಾನ ಅಂತ ಹೇಳಿದ್ರೆ 10 ಜನ ಶಾಸಕರಾಗಿ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡುವಂಥದ್ದು. ಅದಕ್ಕೂ ಮೊದಲು ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಬೇಕು. ಅಂದರೆ ಒಟ್ಟಾರೆ 11 ಜನ ನಾಳೆ ಅಧಿಕೃತವಾಗಿ ಪ್ರಮಾಣವಚನ ಸ್ವೀಕಾರ ಮಾಡುವಂಥ ಒಂದು ಸಾಧ್ಯತೆ ಇದೆ, ಇಲ್ಲಿವರೆಗೂ ಸಿಕ್ಕಿರುವಂಥ ಒಂದು ಮಾಹಿತಿ. ಆದರೆ ಇನ್ನೂ 2 ಹೆಸರುಗಳು ಸೇರ್ಪಡೆ ಆಗುವಂತಹ ಸಾಧ್ಯತೆಗಳು ಭಾಳಷ್ಟು ದಟ್ಟವಾಗಿ ಕಾಣ್ತವೆ. ಅದು ವೇಣುಗೋಪಾಲ್ ಅವ್ರ ಜೊತೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂತು ಚರ್ಚೆ ಮಾಡಿದಾಗಲೂ ಕೂಡ ಆ 2 ಹೆಸರುಗಳ ಬಗ್ಗೆ ಚರ್ಚೆ ಆಗಿದೆ. ಒಂದು ಹೆಬ್ಬಾಳ ಕ್ಷೇತ್ರದ ಶಾಸಕರಾದಂತಹ ಬೈರತಿ ಸುರೇಶ್, ಮತ್ತೊಂದು ನಾಗಮಂಗಲ ಕ್ಷೇತ್ರದ ಶಾಸಕರಾದಂತಹ ಚಲುವರಾಯಸ್ವಾಮಿ ಅವರು. ಈ 2 ಹೆಸರುಗಳು ಕೂಡ ಚರ್ಚೆಯ ಹಂತದಲ್ಲಿದ್ದಾವೆ. ಈಗಷ್ಟೇ AICCಯಲ್ಲಿ ಮತ್ತೊಂದು ಸಭೆ ಆರಂಭ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಆರಂಭ ಆಗಿರುವಂಥ ಈ ಸಭೆಯಲ್ಲಿ ಬಹುತೇಕ ಆ 2 ಹೆಸರುಗಳು ಅಂತಿಮ ಆಗಿದ್ದೆ. ಆದರೆ 13 ಶಾಸಕರು ಸಚಿವರಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ. ಒಬ್ಬರು ಮುಖ್ಯಮಂತ್ರಿ ಆದಿಯಾಗಿ 14 ಜನ ನಾಳೆ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ. ಹೀಗಾಗಿ ಇವತ್ತು ನಿನ್ನೆ ಏನು ದೆಹಲಿಯಲ್ಲಿ ಸರ್ಕಸ್ ಆಯಿತು, ರಾಹುಲ್ ಗಾಂಧಿ ಅವರ ಮುಂದೆ ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಅಳೆದು ತೂಗಿ ಮಣೆ ಹಾಕುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮೊದಲ ಹಂತದಲ್ಲಿ ಮಾಡಿದೆ. ಅಂದರೆ ಬಹುದೊಡ್ಡದಾದಂಥ ಏನು ದೊಡ್ಡ ಬದಲಾವಣೆಗಳನ್ನು ಮಾಡಿಲ್ಲ, ಕೇವಲ 2-3 ಹೊಸ ಮುಖಗಳನ್ನು ಕಾಣುವಂಥ ರೀತಿಯಲ್ಲಿ ಆ ಪಟ್ಟಿ ಇದೆ. ಈ ಹಿಂದೆ ಪರಮೇಶ್ವರ್ ಅವರು ಸಚಿವರಾಗಿದ್ದರು, ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗಿದ್ದರು, ಜಾರ್ಜ್ ಅವರು ಸಚಿವರಾಗಿದ್ದರು, ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿದ್ದರು. ಹೀಗಾಗಿ ಹಿರಿಯ ಸಚಿವರು ಎಲ್ಲರನ್ನೂ ಕೂಡ ಅನುಭವದ ಕಾರಣಕ್ಕೋಸ್ಕರ ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಹಿರಿಯರ ಜೊತೆಗೂಡಿ 2ನೇ ಹಂತದಲ್ಲಿ ಏನು ಸಂಪುಟ ವಿಸ್ತರಣೆ ಆಗುತ್ತೆ, ಅಂದರೆ 18ನೇ ತಾರೀಕು ಬಳಿಕ 18ನೇ ತಾರೀಕುವರೆಗೂ ಕೂಡ ಮತ್ತೆ 2ನೇ ಹಂತದ ಸಂಪುಟ ವಿಸ್ತರಣೆ ಆಗೋದಕ್ಕೆ ಚಾನ್ಸ್ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈ ನಡುವೆ ವಿಧಾನ ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆ ನಡೀತಾ ಇದೆ. 18ನೇ ತಾರೀಕು ಚುನಾವಣೆ ಮುಕ್ತಾಯ ಆಗುತ್ತೆ. 19 ಇಲ್ಲವೇ 20ನೇ ತಾರೀಕು ಚುನಾವಣೆ ಆದ ಬಳಿಕ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಾಗ ಅಧಿಕೃತವಾಗಿ ಇನ್ನು 20 ಜನರ ಯಾರನ್ನು ಸೇರಿಸ್ಕೋಬೇಕು ಅಂತ 1-2 ಸ್ಥಾನಗಳನ್ನು ಯಾರೇ CM ಆದರೂ ಕೂಡ ಖಾಲಿ ಇಟ್ಕೊಂಡಿರ್ತಾರೆ. ಉಳಿದ ಇನ್ನು 20 ಶಾಸಕರನ್ನು ಯಾರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ಒಂದು ಚರ್ಚೆ ಆ ಸಂದರ್ಭದಲ್ಲಿ ಮಾಡ್ತಾರೆ. ಆದರೆ ಈಗ ನಾಳೆ ಅಧಿಕೃತವಾಗಿ ಮುಖ್ಯಮಂತ್ರಿಗಳ ಆದಿಯಾಗಿ 10 ಜನ ಶಾಸಕರು ಇಲ್ಲ 11 ಜನ 12 ಜನ ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲಿವರೆಗೂ ಕನ್ಫರ್ಮ್ ಆಗಿರೋದು ಕೇವಲ 10 ಜನ ಹೆಸರು. ಈಗ ರಾಹುಲ್ ಗಾಂಧಿ ಅವ್ರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ಆಗ್ತಿರೋದ್ರಿಂದ ಅಲ್ಲೇನಾದರೂ 1-2 ಸೇರಿಕೊಂಡ್ರೆ ಒಟ್ಟು 14 ಜನ ನಾಳೆ ಪ್ರಮಾಣವಚನ ಸ್ವೀಕಾರ ಮಾಡುವಂಥ ಒಂದು ಸಾಧ್ಯತೆ ಇದೆ ಸೌಖ್ಯ. ಇನ್ನು ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಇವತ್ತೇ ಖಾತೆ ಹಂಚಿಕೆ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಸಹಜ ಸಂಪುಟಕ್ಕೆ ಯಾರೆಲ್ಲ ಸೇರಿಸ್ಕೋಬೇಕು ಅಂದಮೇಲೆ ಇವರೆಲ್ಲರ ನಾಳೆ ಎಲ್ಲರನ್ನೂ ತೆಗೆದುಕೊಳ್ತಾ ಇರುವಂಥದ್ದು ಸೀನಿಯರ್ ಶಾಸಕರನ್ನು. ಇವರು ಈ ಹಿಂದೆ ಹಲವು ಬಾರಿ ಹಲವು ಸರ್ಕಾರಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ ಇರುವಂಥವರು. ಜೊತೆಗೆ ಮುಖ್ಯಮಂತ್ರಿ ಸ್ಥಾನ ನನಗೆ ಸಿಕ್ಕಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಪರಮೇಶ್ವರ್ ಅವರಿಗೆ ಮೊದಲಿಂದಲೂ ಕೂಡ ಇತ್ತು. ಪ್ರಭಾವಿ ಖಾತೆಗೆ ಪಟ್ಟಿಡಿದ್ರು. ಆದರೆ ಇಲ್ಲಿ ಪರಮೇಶ್ವರ್ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ನಡುವೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಭಾಳಷ್ಟು ಪೈಪೋಟಿ ಏರ್ಪಟ್ಟಂತೆ ಕಾಣಿಸ್ತಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಗನನ್ನು ಬಿಟ್ಟುಕೊಟ್ಟಿಲ್ಲ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈಗಿರುವಂತಹ ದಲಿತ ಶಾಸಕರಲ್ಲಿ ಅತ್ಯಂತ ಹಿರಿಯ ಶಾಸಕರು
ಮಾಜಿ ಸಚಿವರು ಇದ್ದರೆ ಅದು KH ಮುನಿಯಪ್ಪ ಮತ್ತು ಪರಮೇಶ್ವರ್ ಅವರು. KH ಮುನಿಯಪ್ಪ ಮತ್ತು ಪರಮೇಶ್ವರ್ ಅವರನ್ನು ಓವರ್ಟೇಕ್ ಮಾಡಿ ಜವಾಬ್ದಾರಿಗಳನ್ನು ಹಾಗೂ ಇಲಾಖೆಯನ್ನು ತಿದ್ದುಕೊಳ್ಳೋದರಲ್ಲಿ ಪ್ರಿಯಾಂಕ ಖರ್ಗೆ ಅವರು ಸಕ್ಸಸ್ ಆದ್ರ ಅನ್ನುವಂಥ ಒಂದು ಪ್ರಶ್ನೆಗಳು ಹುಟ್ಕೊಳ್ಳುವಂಥ ಒಂದು ಬೆಳವಣಿಗೆಗಳು ದೆಹಲಿ ಮಟ್ಟದಲ್ಲಿ ಆದಂತೆ ಕಾಣಿಸ್ತಿದ್ದಾವೆ. ನನಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಗೃಹ ಇಲಾಖೆಯನ್ನು ಪ್ರಿಯಾಂಕ ಖರ್ಗೆ ಅವರ ಮಡಲಿಗೆ ಹಾಕ್ತಿದ್ದಾರೆ, ಪ್ರಿಯಾಂಕ ಖರ್ಗೆ ಅವರಿಗೆ ಕೊಡ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಹಿಂದೆ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದರು. ಈ ವರ್ಷದಲ್ಲೂ ಕೂಡ ಈ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ 3 ವರ್ಷಗಳ ಕಾಲ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರು. ಹಿಂದೆ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರು. ಈ ಬಾರಿ ಅವರಿಗೆ ಗೃಹ ಸಚಿವ ಖಾತೆಯನ್ನು ತಪ್ಪಿಸಿ ಪ್ರಿಯಾಂಕ ಖರ್ಗೆ ಅವರಿಗೆ ಕೊಡ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಹೀಗಾಗಿ ಪರಮೇಶ್ವರ್ ಅವ್ರಿಗೆ ಸಮಾಜ ಕಲ್ಯಾಣವೋ ಇಲ್ಲ ಅವ್ರು ಕೇಳಿದಂಥ ಒಂದು ಖಾತೆಯನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಹಿಂದೆ ಹಳೆ ಖಾತೆಗಳನ್ನು ಯಾರು ನಿಭಾಯಿಸಿದ್ರು ಅವರು 5 ವರ್ಷಗಳ ಕಾಲ ಅದೇ ಇಲಾಖೆಗಳನ್ನು ನಿಭಾಯಿಸಲಿ, ಅದರಲ್ಲಿ ಸಕ್ಸಸ್ ಆಗಲಿ ಅನ್ನುವಂಥ ಒಂದು ಫಾರ್ಮುಲಾವನ್ನು ಕಾಂಗ್ರೆಸ್ ಹೈಕಮಾಂಡ್ ಕಂಡುಕೊಂಡಂತೆ ಕಾಣಿಸ್ತಿದೆ. ಈ ಹಿನ್ನೆಲೆಯಲ್ಲಿ MB ಪಾಟೀಲ್ ಆಗಿರ್ಬೋದು, ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಜಾರ್ಜ್ ಆಗಿರ್ಬೋದು, ಇವರು ಆ ಇಲಾಖೆಗಳನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥದ್ದು. ಬೆಂಗಳೂರು ಅಭಿವೃದ್ಧಿ ಖಾತೆ ಭಾಳಷ್ಟು ದಿನಗಳಿಂದ ಬೆಂಗಳೂರು ಶಾಸಕರು ನಮಗೆ ಬೇಕು ಅಂತ ಕೇಳ್ತಾರೆ. ಬೆಂಗಳೂರು ಸಚಿವರುಗಳು ರಾಮಲಿಂಗಾರೆಡ್ಡಿ ಮತ್ತು ಜಾರ್ಜು. ಈ ಬಾರಿ ರಾಮಲಿಂಗಾರೆಡ್ಡಿ ಅವರಿಗೆ ಆ ಖಾತೆ ಸಿಗ್ತಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗೆ.